ಆಸೆ ನಿಂತ್ಕೊಂತ ಬರ್ತತಿ. ಮತ್ತೆ ಬೇಕಾದಂತ ಲೌಕಿಕ ಸಮಸ್ಯೆಗಳು ಎದುರಾದ್ರೂ ಆಯ್ತು ಬಿಡಪ್ಪ ಅದನ್ನ ಏನಾರ ಮಾಡೋಣ ತಗೋ ಅದಕ್ಕೊಂದು ದಾರಿ ಹುಡ್ಕೋಣ ಅಂತ ಹಂಗ ಒಂದಿಷ್ಟು ಕಸು ಬರ್ತದ ನೋಡಪ್ಪ. ಯಾವ್ದೋ ದೊಡ್ಡ ಸಮಸ್ಯೆ ಅನ್ಸಂಗಿಲ್ಲ ಅನ್ಸಂಗಿಲ್ರಪ್ಪ ಅಲ್ಲಿ. ಮನ್ಯಾಗ ಸ್ವಲ್ಪ ಏನಾರ ಕಿರಿಕಿರಿ ಇದ್ರ ಆತು ವ್ಯವಹಾರಿಕವಾಗಿ ಏನೋ ಒಟ್ಟು ಇಲ್ರಿ. ಆಯ್ತು ನಿಭಾಯಿಸೋಣ ತಗೋ ಅದನ್ನ ಏನಾರ ಮಾಡೋಣ ಸ್ವಲ್ಪ ಸಾವಧಾನವಾಗಿ ಅಂತ ಹಿಂಗ ದೊಡ್ಡ ಉಪಯುಕ್ತ ಚೇತನದ ಕಣ್ಣು ಕೊಟ್ಬಿಟ್ಟ ನಿಶ್ಚಲ್ ದಾಸ ಸಾಕು. ಗುರುವಿನ ಕೂಡಿ ಗುರುವಿನ ದೀಪದ ಜೊತೆ ದೀಪ ಹೆಂಗ್ ಬೆಳಗ್ತೈತೆ ಹಂಗ ಗುರುವಿನ ಕೂಡಿದ್ರ ತಾನು ಗುರು ಮತ್ತ ಮೊದಲಿದ್ದ ಗುರುನು ಅದು ಗುರು ಎರಡು ಗುರುಗಳು ಆಗ್ಬಿಡ್ತದೆ. ನೋಡವನು ತಾನೇ, ದೃಶ್ಯನು ತಾನೇ, ದೃಷ್ಟಿನೂ ತಾನೇ, ದೃಶ್ಯ ಎಲ್ಲ ಒಬ್ಬನೇ ಉಪಯುಕ್ತ ಚೇತನನಾಗಿ ನೋಡೋದು. ಹೌದ್ರಪ್ಪ ಹೌದ್ರಿ. ಬಾಳ ಖುಷಿ ಆಯ್ತ್ರಪ್ಪ ಇವತ್ತಂತೂ. ಆನಂದ ತೇಲಾಡಕತ್ತೈತ್ರಿ ಮನಸ್ಸು. ಆಗಿಂದ ಆ ರೊತ್ತಿ ಬಿಟ್ಟು ಹೊರಗೆ ಬಂದಿಲ್ರಪ್ಪಾಜಿ. ಈಗ ಮತ್ತೆ ಇಟ್ಕೊಂಡ್ಬಿಡ ಕೆಲಸ ಮಾಡಿ ಬಂದೇನ್ರಿ. ಈಗ ಕೆಲಸ ಮಾಡಿ ಬಂದ್ರು ಇನ್ನ ಅದ ಇದ್ರೊಳಗನ ಐತ್ರಿ ಈಗ ಸದ್ಯಕ್ಕೂ. ಧನ್ಯೋಸ್ಮಿರಿಪ್ಪ ಧನ್ಯೋಸ್ಮಿ. ತಮಗಂತೂ ಎಲ್ಲಾನು ಮೀರ್ ನಿಂತಂತ ಗುರುಗಳು ಸಿಕ್ಕಾರಪ್ಪ ನಮಗ. ಅದ ಏನ್ ಯಾವ ಜನ್ಮದ ಪುಣ್ಯ ಐತಿ ಗೊತ್ತಿಲ್ಲ. ಅದೇ ಎಲ್ಲ ನಡ್ಕೊಂಡ್ ಹೊಂಟತ್ರಪ್ಪಾಜಿ. ಇದಕ್ಕಿಂತ ಮುಂದೆ ಏನ್ ಹೇಳ್ಬೇಕ, ಏನ್ ಉಳ್ದದ ಹೇಳಕ್ಕೆ ಏನಿಲ್ಲ. ಸುಮ್ಮ ಎಷ್ಟು ವಿರಳ ಯಾವ ವೇದಿಕೆ ಮ್ಯಾಲ ಎಲ್ಲಿ ಯಾವ ಜಗದ್ಗುರುಗಳು ಒಂದಿಷ್ಟು ಶ್ರೀಶೈಲ ಜಗದ್ಗುರುಗಳು ಸ್ವಲ್ಪ ಅಧ್ಯಾತ್ಮದ ಕಡೆ ಇದನ್ನ ಹೇಳ್ತಾರಪ್ಪಾಜಿ. ಇದನ್ನ ಆದ್ರ ಈ ಮಠ ಪರಂಪರೆ ಮಠದೊಳಗೆ ಏನದಾರಲ್ರಿಪ್ಪ ಈ ತರ ತತ್ವದರ್ಶಿ ಅಲ್ಲೇನ ಸುಮ್ಮ ಒಂದು ಕತಿ ಇಟ್ಕೊಂಡು ಉದಾಹರಣೆ ಒಂದ್ ಇದನ್ನ ಇಟ್ಕೊಂಡು ಆಗಿನ ಟೈಮನ್ನ ಅಷ್ಟ ಅವ್ರನ್ನಟ್ಟು ಗ್ರಹಿಕೆ ಮಾಡಿಕೊಂಡು ಒಂದು ಚಪ್ಪಾಳೆ ಇದನ್ನ ಹೊಡ್ಕೊಂಡು ಕೈ ಬಿಡ್ತಾರಪ್ಪ ಆಗಿನ ನೆಲೆಕ. ಯಾವ ಮಠದಾಗ ನಡೆದವ್ರಿ, ಎಲ್ಲಿ ನಡೆದವ್ ಸತ್ಸಂಗಗಳು? ಈ ಟೈಪ್ ಎಲ್ಲಿ ಬಿಡ್ರಪ್ಪಾಜಿ. ಇಲ್ಲ ಯಾವ ಟೈಪ್ ಎಲ್ಲಿ ನಡೆದವ ಅಂತ ಕೇಳಕತ್ತೀನಿ. ಯಾವ ಮಠದಾಗ ಉತ್ಸವಗಳು ಮಾಡ್ತೇವಲ್ರಪ್ಪಾಜಿ ವರ್ಷಕ್ಕೊಮ್ಮೆ. ಪ್ರತಿನಿತ್ಯ ಪ್ರತಿನಿತ್ಯ ಇಲ್ರಿಪ್ಪ, ಪ್ರತಿನಿತ್ಯ ಒಟ್ಟ ಅದೇನದ ಕಾಂಡ ಮಾಡಿದೆ ಪುರಾಣ ಮಾಡಿದೆ ಒಂದ್ 5 ದಿವಸ ಕಾರ್ಯಕ್ರಮ ಮಾಡ್ತಾರಪ್ಪಾಜಿ. ಈಗ ನಮ್ದು ಅಲ್ಲಿ ಸಂಗಮೇಶ್ವರ ಪುಣ್ಯತಿಥಿ ಐತ್ರಿಪ್ಪ ಮಾರ್ಚ್ 1ರಿಂದ 5 ತಾರೀಕಿಂತ ಒಂದ್ 5 ದಿವಸ ಪ್ರವಚನ ಹೇಳಾಕ ಒಬ್ಬರನ್ನ ಆಯೋಜನೆ ಮಾಡಿರ್ತಾರ. ಆದ್ರ ವಿಷಯ ಕಲಾಕಾರರಿಗೆ ಹಚ್ಚಿ ಮಾಡ್ತಾರ. ಗುರುಗಳಾಗಿ ನಾವು ಗುರುಗಳನ್ನ ನಂಬಿದವ್ರು, ಕಲಾಕಾರನ್ನ ನಂಬಿದವ್ರಲ್ಲ. ಹ್ಞೂನ್ರಿಪ್ಪ. ಕಲಾಕಾರರು ಅವ್ರು ಹೊಟ್ಟಿ ತಿಪ್ಪಲಿಗೆ ಹೇಳ್ತಿರ್ತಾರ. ಹ್ಞೂನ್ರಿಪ್ಪ ಕರೆಕ್ಟ್. ಅದ್ರೊಳಗ ಗುರು ಸ್ವಂತ ಏನ್ ಹೇಳ್ತಾರ ಅದರಿಂದ ಶಿಷ್ಯರ ಉದ್ಧಾರ ಇರ್ತದ ಅವ್ರ ವಾಣಿ ಒಳಗ. ಹೌದ್ರಿಪ್ಪ. ಗುರು ಹೇಳಿದ್ದು ಅದ್ರೊಳಗ ಉದ್ದೇಶ ಶಿಷ್ಯರ ಉದ್ಧಾರ ಇರ್ತದ. ಅದ್ರ ಕಲಾಕಾರರದ ಏನಿರ್ತದ ತಮ್ಮದು ಪಾಂಡಿತ್ಯ ಪ್ರದರ್ಶನ ಇರ್ತದ. ಬಹಳ ಚಂದ ಹೇಳಿದ್ರ ಜಾಸ್ತಿ ಇದು ಕೊಡ್ತಾರ, ಸಂಭಾವನೆ ಕೊಡ್ತಾರ. ತಿನ್ನ ಚಂದ ಹೇಳಿ ಸಂಭಾವನೆ ಮೊದಲ ಆ ಮಠಾಧೀಶರಿಗೆ ಜಗ್ಗಿ ಹೊಗಳಿ ಅವ್ರು ತಮ್ಮ ಕಲಾ ಪ್ರತಿಭೆ ತಮ್ಮದು ಮತ್ತ ಮುಂದಿನ ಸಾರಿ ಕರ್ಸಂಗ್ ಇಟ್ಕೊಂಡು ಹೋಗ್ತಾರ. ಅವ್ರು ಹೇಳಿದ್ದರಿಂದ ಏನು ಮಾಹಿತಿಗಳು ಸಿಗಬಹುದು ಅಷ್ಟೇ. ಧಾರ್ಮಿಕವಾಗಿ ಏನಾದ್ರು ಮಾಹಿತಿಗಳು ಸಿಗಬಹುದು. ನಿಜವಾಗಿ ಗುರುವಿನ ಹೃದಯದಿಂದಲೇ ಅದು ಬರ್ಬೇಕು ಶಿಷ್ಯರ ಉದ್ಧಾರಕ್ಕಾಗಿ. ಉಪಯುಕ್ತ ಚೇತನದ ವಾಣಿ ಹೊರಗೆ ಬಂದು ಶಿಷ್ಯನ ಕರ್ಣ ಸೇರಿ ಶಿಷ್ಯನ ಅಂತಃಕರಣ ಸೇರಿ ಗುರು ಶಿಷ್ಯರಿಗೆ ಇಬ್ಬರದು ಉಪಯುಕ್ತ ಚೇತನಗಳು ಅಖಂಡ ಆಗ್ಬೇಕು. ಜ್ಯೋತಿ ಮುಟ್ಟಿ ಜ್ಯೋತಿ ಹೆಂಗ ಹೃದಯದಿಂದ ಹೃದಯಕ್ಕೆ. ಆ ರೀತಿ ಕರ್ಕೊಂಡು ಕುಂತು ಮಾತಾಡಿಸಿ ಅಂತಃಕರಣ ಹದ ಮಾಡಿ ಸಾಧನ ವಿಧಾನಗಳನ್ನ ಹೇಳಿ ಮಾಡಂತಹ ಸಮಯ ಎಲ್ಲರ ಅದರನ್ನು ನೋಡ್ರಿ ಒಂದ್ ಸ್ವಲ್ಪ ಇನ್ನೊಂದು ಇಟ್ಟಿದ್ದ ಇಡೀ ಎಲ್ಲಿ ಬೆಳಕ್ ಕಾಣ್ತ ಎಲ್ಲಿ ಮಟಾನು ಹೋದ್ರು ನೋಡಿ. ಇದು ಈ ತರ ಸಿಗುದು ಅದು ಅಸಾಧ್ಯವಾದ ಮಾತ್ರ. ನಮಗ ಅವರು ಬ್ರಹ್ಮನಿಷ್ಠ ಸ್ತೋತ್ರಿ ಅವರು ಸಾಧು ನಿಶ್ಚಲದಾಸಿ ಅಪ್ಪಾಜಿ ಅವರು, ಪಂಡಿತ್ ಪೀತಾಂಬರ್ಜಿ ಮಹಾರಾಜರು ಅವರೆಲ್ಲ ಅವ್ರ ಗ್ರಂಥಗಳು ತಾವು
ನಮ್ ದೊರಕಿದ್ದು ಇದು ಏನೋ ಇದು ಎಷ್ಟೋ ಜನ್ಮದಿಂದ ಬಂದಂತ ಒಂದೇನೋ ಪುಣ್ಯದ ಒಂದಿದೆ. ಹುಡುಕಿದ್ರ ಆ ಸ್ವಾಮಿಗಳ ಮಠಗಳೇ ಇಲ್ಲ ಇಲ್ಲಿ ಭೂಮಿ ಮೇಲೆ. ಎಲ್ಲಾರ ಅದಾವೇನಂತ ಹುಡುಕ್ಲಕ್ ಹೋದ್ರ ಅವ್ರ ಮಠ ಇಲ್ಲ, ಹೆಸರು ಸಹಿತ ಇಲ್ಲ. ಇಲ್ರಿಪ್ಪ ಅವ್ರ ಆಡಂಬರ ಇಲ್ಲ, ಅವ್ರದ್ದು ಒಳಗೆ ಕಟ್ಟಿಟ್ಟು ಹೋಗ್ಬಿಟ್ಟಾರ. ಯಾರ್ಯಾರು ಅವ್ ಶುಭ ಕರ್ಮ ವಾಸನೆಗಳು ಇರ್ತಾವ, ತತ್ ಸಂಬಂಧಿ ಶುಭ ಕರ್ಮ ವಾಸನೆ ಇರ್ತಾವ, ಆ ವಾಸನೆಗಳು ಇರೋರು ಮತ್ತ ಹುಟ್ಟಿ ಬರ್ತಾರ, ಮತ್ತ ಒಳಗೆ ಮಠ ಕಟ್ಕೋತಾರ ಹೊರತು ಹೊರಗೆ ಮಠ ಇಲ್ಲ ಅಲ್ಲಿ. ಇಲ್ರಿಪ್ಪ ಪ್ರಚಾರ ಗಿಟ್ಟಿಸಿಕೊಳ್ಳುವಂತ ವ್ಯವಸ್ಥೆ ಒಂದು ಏನೇ ಕೆಲಸ ಇಲ್ಲ ಅಲ್ಲಿ, ಏನು ಇಲ್ರಿಪ್ಪ ಅಲ್ಲಿ. ಹುಡುಕ್ರಿ ಎಲ್ಲಾರ ನಿಶ್ಚಲ್ ದಾಸ್ಜಿ ಮಠ ಅದೇನು, ಪೀತಾಂಬರ್ಜಿ ಮಠ ಅದೇನು. ಅಯ್ಯೋ ಸಾಧ್ಯವಾದ ಮಾತು. ಆದ್ರ ಈ ಜಗತ್ತು ಅವ್ರ ಬುಕ್ ತಗೊಂಡು ಅವ್ರಕಿಂತ ದೊಡ್ಡ ದೊಡ್ಡ ಫೋಟೋಗಳು ಈ ಸಿದ್ಧಾರೂಢ ಆಶ್ರಮದವ್ರು ಹಾಕೊಳಕತ್ತಾರ. ಇವ್ರು ಒಂದ್ ಬ್ಯಾರೇನೆ ನೋಡಬಹುದು. ಕರೆಕ್ಟ್. ಅವ್ರ ಬುಕ್ಗಳ ಮೇಲೆ ಅವ್ರ ಹೆಸರುಗಳು ಅವ್ರ ಫೋಟೋಗಳು ಹಾಕೋದಕ್ಕಿಂತ ಜಗ್ಗಿ ಇವ್ರ ಫೋಟೋಗಳು ಹಾಕೊಳಕ ನೋಡ್ರಪ್ಪ. ಮೊದಲಿಗೆ ಒಂದು 3-4-5 ಪೇಜ್ ಇವ್ರ ಫೋಟೋ ಜಾತ್ರೆ ಇರ್ತಾವ್ರ. ಅವರು ಯಾರು ಆ ಮೂಲ ಗ್ರಂಥ ಬರ್ದಾರ ಅವರು ತಮ್ಮ ನಾಮ ರೂಪಗಳೇ ಬೇಡ ಅಂತ ಮುಗಿಲಿಗೆ ದಬ್ಬಿ ಕೇವಲ ಬ್ರಹ್ಮ ದರ್ಶನದ ಒಂದೇ ಒಂದು ವಿಚಾರ ಮಾಡಿ ಹೋಗ್ಯಾರ. ಇವ್ರು ಅದನ್ನ ತಗೊಂಡ್ ಇವ್ರು ಅದಕ್ಕ ಅದು ನೋಡಿದ್ರೆ ಏನು ಸಿದ್ಧಾರೂಢ್ರೆ ಬರ್ದಾರ ನಂಗ್ ಮಾಡಿಟ್ರ ಅವೆಲ್ಲ. ಹೌದ್ರಪ್ಪ ಹೌದು. ಅದನ್ನ ಮತ್ತ ಗ್ರಂಥದಾನಿಗಳದು ಅವ್ರ ಫೋಟೋ, ಎಲ್ಲಾರು ಅವ್ರ ಕುಟುಂಬದ ಫೋಟೋ ಎಲ್ಲಾ ಬಂದ ಬಿಡ್ರಿ ಅದ್ರೊಳಗ. ಅವ್ರು ಸಿದ್ಧಾರೂಢರು ಒಟ್ಟ ನಾಮರೂಪಗಳು ಬ್ಯಾಡ್ರಪ್ಪ ನಮಗ ಅಂತಿದ್ರು. ಅವರು ಯಾವ ನಾಮರೂಪಗಳು ಜೈಕಾರ ಅವು ಏನು ಬ್ಯಾಡೆ ಅಂತಿದ್ರು ಅಂತ ತಗೊಂಡ್ ಇವ್ರು ಹಿಂದಕ್ ಹಾಕ್ಲಿಕತ್ತಾರ ಅದನ್ನ. ಹೌದ್ರಪ್ಪ ಹೌದು. ಎಲ್ಲ ಆಕಳ ಕರ ಬ್ರಹ್ಮಾಂಡ ಪಿಂಡಾಂಡದ ದೃಷ್ಟಾಂತ ಚಲೋ ಅದರಿ. ಭಾರಿ ಐತ್ರಿ. ಒಂದ್ ಆಕಳ ನೋಡಿದ್ರಿ ಮಂದಿ ಇದು ನಮ್ಗೆ ಅದಕ್ ಉಪಯೋಗ ಆಗ್ತದ ನೋಡ್ತೀವಿ. ನಾವ್ ಆಕಳಿಗೆ ಏನ್ ಮಾಡ್ಬೇಕಂತ ಯಾರು ನೋಡೋರಿಲ್ಲ. ಒಟ್ಟ ಇಲ್ರಿ. ಅದ್ರದ ಲಾಭದ ಕಡೆನ ಮನಸ್ಸು ಹರಿತೈತಲ್ಲ ವಿನಃ ಅದು ನಮ್ಮಿಂದ ಅದಕ್ಕೆ ಏನ್ ಬೇಕಾಗಿತ್ತು ಅಂತ ಇದಿಲ್ರಿ. ಯಾವುದೇ ವಸ್ತು ಇಲ್ರಪ್ಪಾಜಿ, ಬರೇ ಬಯಕೆ ಏನ ಇದರಿಂದ ನಮ್ಗೆ ಏನ್ ಲಾಭ ಬರೇ ಇದೆ. ಯಾರು ಎದುರು ಸಿಕ್ಕ್ರಿ ಇವ್ರಲಿಂತ ನಮ್ಗೇನು ಉಪಯೋಗ ಇದ ನೋಡ್ರಪ್ಪ. HD ಅವ್ರು ನಂಬಲ್ಲಿ ಭಕ್ತರಾಗಿ ಬಂದಾರ ಅಂತಂದ್ರ ಅವ್ರ ಏನ್ ಉಪಯೋಗ ಅದ ಅವ್ರಲಿಂತ? ಎದಕ್ಕೆ ಇಟ್ಕೋಬೇಕು ಅವ್ರಿಗೆ? ಏನ್ರ ಉಪಯೋಗ ಇದ್ರೆ ಇಟ್ಕೋಬೇಕು, ಇಲ್ಲಾಂದ್ರೆ ನೋಡಿ ಯಾಕಡೆ ಅಂತದ. ಹಿಂಗದ ನೋಡ್ರಿ ಕಾಲ. ಅದಕ್ಕೆ ಬೇಡುವಾತ ಜಂಗಮನಲ್ಲ, ಬೇಡಿಸಿಕೊಂಬಾತ ಭಕ್ತನಲ್ಲ ಅಂತಾರ. ನೀಡುವಾತನೇ ಜಂಗಮ. ಈಗ 10-15 ನಿಮಿಷದ ಪಾಠ ಮಾಡ್ಲಕತ್ತೀವಲ್ಲ, ಇದ್ರ ಬಗ್ಗೆ ಅಭಿಪ್ರಾಯ ಕೇಳಕತ್ತೀನಿ ಹೆಂಗ ಅಂತ. ಅಭಿಪ್ರಾಯ ಅಂದ್ರೆ ಅಪ್ಪಾಜಿ ಇನ್ನಷ್ಟು ನೀಡ್ಬೇಕಂತ ಹೇಳಿ ಕಡಿಮೆ ಊಟ ಮಾಡಿದಷ್ಟು ಹಿತ ಇರ್ತೈತೇನೋ ಅನ್ನುವಂಗ ಆಗಾಕತ್ತೈತ್ರಪ್ಪಾಜಿ. ಮಿತವಾಗಿರ್ತದೆ. ಮೊದಲ್ರಿ ಒಂದ್ ಹವರ್ ಕನಿಷ್ಠ 45 ಮಿನಿಟ್ ತಗೋತಿದ್ರಪ್ಪ ತಾವು. ಅರ್ಧ ಗಂಟೆನ ಪೋಣ ತಾಸು ತಗೋತಿದ್ರಪ್ಪಾಜಿ. ಸಾಕ್ ಬಿಡ್ರಿ ಹೊಟ್ಟೆ ತುಂಬೈತಿ ಅನ್ನುವಂತ ಭಾಷೆ ಇತ್ತು. ಈಗ್ರಿ ಇನ್ನೊಂದ್ ಸ್ವಲ್ಪ ನೀಡ್ರಪ್ಪ, ಶಿವಿ ಹತ್ತಾಗತ್ತೈತಿ, ಇನ್ನೊಂದ್ ಸ್ವಲ್ಪ ನೀಡ್ರಿ ಅನ್ನೋ ಹಂಗ ಆಗತ್ತಪ್ಪ. ಪ್ರಸಾದ ಸಿಗ್ಲಕತ್ತದ. ಇದಕ್ಕ ಜ್ಞಾನ ಪ್ರಸಾದ ಅಂತಾರ. ಅದು ಊಟ, ಅದು ಫೌಂಡೇಶನ್. ಇನ್ನ ಉಣು ಅಂದ್ರೆ ಸಾಕ್. ಈಗ ಗುಡಿಯಾಗ ಪ್ರಸಾದ ಎಷ್ಟು ಕೊಡ್ತಾರ? ಅಯ್ಯೋ ದೌಡ ಅಪ್ಪಾಜಿ ವಾಕ್ಯಗಳು ದೌಡ್ ಮುಗಿಸ್ತಾರ ಅನ್ನೋ ಭಯಾನು ಆಗಾಗತ್ತದ್ರಿ. ಜೊತೆಗೆ ಹಸುನು ಹಂಗ ಹುಳಿ ಆಗತೈತಿ. ಬಾಳ ಶಾರ್ಟ್ಲಿ ಆಗೈತ್ರಿಪ್ಪ. ಏಕದಮ್ 15-20 ಮಿನಿಟ್ ಆಗಾಯ್ತದ್ರಿಪ್ಪ. ಬರೀ 10 ನಿಮಿಷಕ್ಕೆ ಮಾಡಿ 15 ನಿಮಿಷಕ್ಕೆ ಹೋಗಿ ಮುಟ್ಲಕತ್ತದ ಅಷ್ಟೇ. ಅಯ್ಯೋ
ಪರ್ಫೆಕ್ಟ್ ಐತಿ ಒಳಗ್ ಹೋಗ್ಬಿಡ್ತದ ಅದು ಕುಂತ್ ಬಿಡ್ತದ ಒಳಗೆ. ಮತ್ತೆ ಜಾಗ ಬೇಕಾದ್ರೆ ಸಫಿಶಿಯಂಟ್ ಇರ್ತೈತ್ರಿಪ್ಪ ಅದ. ಮತ್ತೆ ಸ್ವಲ್ಪ ನೀಡಿದ ಕೂಡಲೇ ಆಗಿದೆ ಅಗದಿ ಅದನ್ನ ಪೂರ್ತಿ ಹೃದಯ ಇದರಿಂದ ತಗೊಂಡ್ ಮತ್ತೆ ಅದನ್ನ ಸ್ವೀಕಾರ ಮಾಡೋದು ಅಂದ ಕೂಡಲೇ ಅದ ಇದಾಗಿಬಿಡ್ತೈತ್ರಿಪ್ಪ. ಓಕೆ ಸರ್, ನಮಸ್ಕಾರ. ಇನ್ನೂ ನಡೀಲಲ್ಲ ಅದು ಶಾರ್ಟ್ ಬಟ್ ಸ್ವೀಟ್ ಪರ್ಫೆಕ್ಟ್ ನಡೆದದ ಈಗ, ಸರಿಯಾಗಿ ನಡೆದದ. ಅವಶ್ಯಪ್ಪ. ಹೌದ್ರಿಪ್ಪ ಹೌದ್ರಿ. ಅಮ್ಮಾರ ಆರಾಮದಾರಿಪ್ಪ. ಏನ್ರಿ ಅಮ್ಮಾರ ಆರಾಮದಾರಿಪ್ಪ. ಆರಾಮಾರ. ಅವ್ರಿಗೆ ಏನಾಗ್ತದ ಗುಂಡಗಲ್ ಇದ್ದಂಗ ಇರ್ತಾರ. ಆರಾಮದಾರ, ಡ್ಯೂಟಿಗೆ ಹೋಗ್ಯಾರ. ಹ್ಞೂನ್ರಿಪ್ಪ. ಅವ್ನು ಗುಲ್ಬರ್ಗಾದ ಓದದ್ದು ಅದು ದೊಡ್ಡ ಪ್ರಮಾಣ, ಅದು ವ್ಯವಸ್ಥೆ ಭಾಳ ಜಬರ್ದಸ್ತ್ ಆಯ್ತು ನೋಡಪ್ಪ. ದೊಡ್ಡ ಪ್ರಮಾಣದ ಕಾರ್ಯಕ್ರಮ. ಹ್ಞೂನ್ರಿಪ್ಪ. ಅದನ್ನ ನೋಡಿ ಭಾಳಷ್ಟು ಖುಷಿ ಆಯ್ತ್ರಿಪ್ಪ, ಆನಂದ ಆತ. ಎಲ್ಲ ಹ್ಞೂ. ಓಕೆ ಸರ್, ನಮಸ್ಕಾರ. ಚೆನ್ನಾಗಿ.